ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಎಲ್ಲಿ ನೋಡಿದ್ರು ಕಾಕ್ರೋಚ್ ಜನತಾ ಪಾರ್ಟಿ ಇದೆ ಸದ್ದು. ಜಿರ್ಲೆ ಪಕ್ಷ ಜಿರ್ಲೆ ಪಕ್ಷ ಜಿರ್ಲೆ ಪಕ್ಷ. ಬಹುಶಃ ಈ ಜಿರ್ಲೆ ಪಕ್ಷಕ್ಕೆ ಸಂಬಂಧಪಟ್ಟಂಗೆ ಬಹುತೇಕ ಜನರಿಗೆ ಗೊತ್ತಿಲ್ಲದೆ ಇರ್ಬೋದು, ಆದರೆ ಯಂಗ್ಸ್ಟರ್ಸ್ಗಂತೂ ಡೆಫಿನೆಟ್ಲಿ ಗೊತ್ತಿದೆ. ಯಾಕಂತಂದರೆ ಈ ಜಿರ್ಲೆ ಪಕ್ಷದ ಸದಸ್ಯತ್ವ ಪಡ್ಕೊಂಡು ಆಲ್ರೆಡಿ ಮೆರೆಸ್ತಾ ಇರುವಂಥವ್ರು ನಮ್ಮ ಯಂಗ್ಸ್ಟರ್ಸೇ. ಸೊ ಈ ಜಿರ್ಲೆ ಪಕ್ಷ ಏನು ಹುಟ್ಕೊಳ್ತು, ಎಲ್ಲಿ ಹುಟ್ಕೊಳ್ತು, ಇದ್ರ ಉದ್ದೇಶ ಏನು, ಯಾವ ಕಾರಣಕ್ಕೆ ಇದು ಹುಟ್ಟಿತು, ಪ್ರೆಸೆಂಟು ಈ ಜಿರ್ಲೆ ಪಕ್ಷ ಏನನ್ನ ಫೇಸ್ ಮಾಡ್ತಾ ಐತೆ, ಎಲ್ಲವನ್ನು ಕೂಡ ನಾವು ವಿವರವಾಗಿ ನೋಡೋಣ. ಅದಕ್ಕೂ ಮೊದಲೇ ಯಾರಾದರೂ ಹೊಸಬರು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಭೇಟಿ ಕೊಟ್ಟು ಈ ಒಂದು ವಿಡಿಯೋವನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಕೊನೆಯಲ್ಲಿ ವಿಡಿಯೋ ನೋಡಾದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಸಹಜವಾಗಿ ನಾವು ಯಾರಾದರೂ ಏನಾದರೂ ಒಬ್ಬರು ಟ್ರಿಗರ್ ಮಾಡಿದ್ರು, ನಿನ್ ಕೈಲಿದ್ದು ಲೈಫಲ್ಲಿ ನಿನ್ ಕೈಲಿದ್ದು ಆಗದೇ ಇಲ್ಲ ಅಂತಂದ್ರು ಅಂತ ಅನ್ಕೊಳ್ಳಿ, ಯಾರಿಗಾರು ಒಬ್ಬಂಗೆ ನೇರವಾಗಿ ಉಗಿತಾ ಇರ್ತಾರೆ ಮಕ್ಕುಗ್ದಂಗೆ. ಅವನು ಅದನ್ನೇನಾರ ಮನ್ಸ್ಗೆ ಹಾಕೊಂಡು ಇಲ್ಲ ನಾನು ಮಾಡೇ ಮಾಡ್ತೀನಿ, ನಿನ್ನ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ ಏನಾರ ನಿಂತ್ಕೊಂಡ ಅಂತಂದರೆ ಆ ಕೆಲಸ ಆಗಬಹುದು. ಯಾಕಂತಂದ್ರೆ ಅಲ್ಲೊಂದು ಉರುಪು ಉಟ್ಕೊಳ್ಳುತ್ತೆ, ಉತ್ಸಾಹ ಸಿಗುತ್ತೆ, ಒಂದು ಸವಾಲಿರುತ್ತೆ. ಕಾಕ್ರೋಚ್ ಜನತಾ ಪಾರ್ಟಿ ಉಟ್ಕೊಂಡಿದ್ದು ಈಗಾಗೇನೆ. ಹೇಗೆ ಉಟ್ಕೊಳ್ತು ಹಾಗಾದರೆ? ಒಂದು ಪಿಟಿಷನ್ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಬಂದು ಬಿದ್ದಿರುತ್ತೆ. ಒಂದು ಕೇಸು ಸೋಷಿಯಲ್ ಮೀಡಿಯಾದಲ್ಲಿ ನಡೀತಕ್ಕಂಥ ವಿಚಾರಗಳಾಗಿರ್ಬೋದು, ಆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಪರಿಪೂರ್ಣವಾಗಿ ಗೊತ್ತಿಲ್ಲ ನನಗೆ ಆ ಕೇಸ್ ಬಗ್ಗೆ. ಬಟ್ ಆ ಒಂದು ಕೇಸ್ ಸುಪ್ರೀಂ ಕೋರ್ಟ್ನ ಅಂಗಳಕ್ಕೆ ಬಂದು ಬಿದ್ದಿರುತ್ತೆ. ನಮ್ಮಲ್ಲಿ ಇಲ್ಲಿ ಸಿಟಿ ಸಿವಿಲ್ ಕೋರ್ಟು, ಮ್ಯಾಜಿಸ್ಟ್ರೇಟ್ ಕೋರ್ಟು, ಹೈಕೋರ್ಟು, ಅದಾದಮೇಲೆ ಬರ್ತಕ್ಕಂಥದ್ದೇ ನಮ್ಮದು ಸರ್ವೋಚ್ಚ ನ್ಯಾಯಾಲಯ, ಅಂದರೆ ಸುಪ್ರೀಂ ಕೋರ್ಟ್. ಆ ಸುಪ್ರೀಂ ಕೋರ್ಟ್ನಲ್ಲಿ ಒಂದಷ್ಟು ಜನ ನ್ಯಾಯಮೂರ್ತಿಗಳಿರ್ತಾರೆ. ಅದರಲ್ಲಿ ಮುಖ್ಯ ನ್ಯಾಯಮೂರ್ತಿಗಳು ಅಂತ ಬಂದರೆ 53ನೇ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಸೂರ್ಯಕಾಂತ್ ಶರ್ಮಾ ಅವರು. ಈ ನ್ಯಾಯಮೂರ್ತಿಗಳ ಅಂಗಳಕ್ಕೆ ಆ ಒಂದು ಕೇಸ್ ಬಂದು ಬಿದ್ದಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಕೋರ್ಟ್ ಕಲಾಪದಲ್ಲಿ ಮಾತಾಡಿರ್ತಾರೆ. ಏನು ಮಾತಾಡಿರ್ತಾರೆ ಹಾಗಾದರೆ? ಅದನ್ನು ಪ್ರಸಾರ ಮಾಡೋದಕ್ಕೆ ಅನುಮತಿ ಇಲ್ಲ. ಕಲಾಪದಲ್ಲಿ ನಡೀತಕ್ಕಂಥ ವಿಜುವಲ್ಸ್ಗಳನ್ನು ಪ್ರದರ್ಶನ ಮಾಡುವಂತಿಲ್ಲ. ಅದು ಮಾಧ್ಯಮ ಆಗ್ಬೋದು, ಡಿಜಿಟಲ್ ಮಾಧ್ಯಮ ಆಗ್ಬೋದು. ಬಹುಶಃ ನೀವು ಇನ್ಸ್ಟಾಗ್ರಾಮ್ನಲ್ಲಿ ಅದನ್ನು ಗಮನಿಸಿರ್ತೀರಿ, ಆ ವಿಡಿಯೋ ತುಣುಕನ್ನು. ಇತ್ತೀಚಿನ ಯಂಗ್ಸ್ಟರ್ಸ್ ಅಂದರೆ ನಾವುಗಳು ಕೆಲಸ ಇಲ್ಲದೆ ನಿರುದ್ಯೋಗದಿಂದ ಮನೇಲಿ ಕೂತ್ಕೊಂಡು ಈ ಮೊಬೈಲ್ಗಳನ್ನ ಯೂಸ್ ಮಾಡಿಕೊಂಡು ಆ ಮೊಬೈಲ್ದಲ್ಲಿ ಕೆಲವರು ಮೀಡಿಯಾದವ್ರ ಥರ, ಕೆಲವರು ಸೋಷಿಯಲ್ ಮೀಡಿಯಾ ಥರ, ಕೆಲವರು RTI ಆಕ್ಟಿವಿಸ್ಟ್ ಥರ, ಅಂದರೆ RTI ಚಳುವಳಿಗಾರರ ಥರ, ಇನ್ನು ಕೆಲವರು ಸಾಮಾಜಿಕ ಹೋರಾಟಗಾರರ ಥರ ಆಡ್ತಿದ್ದಾರೆ. ಆಡೋದ್ರ ಜೊತೆಗೆ ಬೇರೆಯವ್ರ ಮೇಲೆ ಅಟ್ಯಾಕ್ನು ಕೂಡ ಮಾಡ್ತಾ ಇದ್ದಾರೆ. ಅಂಥ ಕೇಸ್ ತೊಗೊಂಬಂದಿದ್ದೀರಾ ನೀವು ಇಲ್ಲಿಗೆ, ಹೈಕೋರ್ಟ್ ರಿಜೆಕ್ಟ್ ಮಾಡಿತ್ತು ಅಂದ್ಬಿಟ್ಟು ಇಲ್ಲ ಹಾಕ್ಕೊಂಡಿದ್ದೀರಾ ಅಂತ ಆ ಅಡ್ವೊಕೇಟನ್ನು ಪ್ರಶ್ನೆ ಮಾಡ್ತಿದ್ದಾರೆ. ಆ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಯಾವಾಗ ವೈರಲ್ ಆಗುತ್ತೆ ಅಂದರೆ, ಈ ಯುವಕರು ಮೊಬೈಲ್ ಕೂತ್ಕೊಂಡು ಈ ರೀತಿ ಎಲ್ಲ ಯೂಸ್ ಮಾಡಿಕೊಂಡು ಇನ್ನೊಬ್ಬರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ. ನಾನು ಮೀಡಿಯಾದವನು, ನಾನು ಸೋಷಿಯಲ್ ಮೀಡಿಯಾ, ನಾನು RTI ಅನ್ನೋನು, ನಾನು ಸಾಮಾಜಿಕ ಚಳುವಳಿಗಾರ, ನಾನು ಇಂಥದ್ರ ಬಗ್ಗೆ ಧ್ವನಿ ಎತ್ತೀನಿ, ಅಂಥದ್ರ ಬಗ್ಗೆ ಧ್ವನಿ ಎತ್ತೀನಿ ಅಂತ ಸೀದಾ ಹೋಗಿ ಅಟ್ಯಾಕ್ ಮಾಡ್ತಿದ್ದಾರೆ. ಇವ್ರೇನು ಬೇರೆ ಅಲ್ಲ, ಇವರು ಕಾಕ್ರೋಚಸ್ ಅಂತ ಹೇಳ್ತಾರೆ, ಅಂದರೆ ಜಿರ್ಲೆಗಳು ಇವರು ಅಂತ. ಜಿರ್ಲೆಗೆ ಯಾಕೆ ಹೋಲಿಸ್ತಾರೆ? ಜಿರ್ಲೆ ವೇಸ್ಟ್ ತಿನ್ಕೊಂಡು ಮನೇಲಿ ಬಿದ್ದಿರುತ್ತಲ್ಲ, ಸೊ ಹಾಗಾಗಿ ಜಿರ್ಲೆಗೆ ಕಂಪೇರ್ ಮಾಡಿ ಹೇಳ್ತಾರೆ. ಸೊ ಅದು ಯಾವಾಗ ವೈರಲ್ ಆಗುತ್ತೆ? ಮಹಾರಾಷ್ಟ್ರ ಮೂಲದ ಪುಣೆಯ 30 ವರ್ಷದ ಅಭಿಜಿತ್ ದಿಪ್ಕೆ ಅನ್ನುವಂಥ ಒಬ್ಬ ಯುವಕ ಒಂಚೂರು ಅದನ್ನು ಗಮನಿಸಿ ಮನ್ಸಿಗೆ ತಗೊಂಡು, ಯಾವ ಕಾಕ್ರೋಚಸ್ ಅಂತ ಹೇಳಿದ್ರಲ್ಲ ಅದೇ ಕಾಕ್ರೋಚಸ್ ಚಿತ್ರಗಳನ್ನು ಬಳಸ್ಕೊಂಡು, ಅದೇ ಕಾಕ್ರೋಚಸ್ ಹೆಸರಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇನ್ಸ್ಟಾಗ್ರಾಮ್ನಲ್ಲಿ ಸೋಷಿಯಲ್ ಮೀಡಿಯಾಗಳಲ್ಲಿ ಪೇಜ್ ಕ್ರಿಯೇಟ್ ಮಾಡ್ತಾನೆ. ಕ್ರಿಯೇಟ್ ಮಾಡೋದ್ರ ಜೊತೆಗೆ ಒಂದಿಬ್ಬರು 3 ಜನಕ್ಕೆ ಕರ್ಕೊಂಡೋಗಿ ಕಸಗಳಿರ್ತಾವಲ್ಲ, ಈ ಮಾಮೂಲಿ BBMP ಅವರು ತಗೊಂಡೋಗಿ ಇಲ್ಲಿ ಕಸ ಸುರಿದಾಗ ಕಸದ ರಾಶಿ ಇರಲ್ವಾ, ಅಲ್ಲಿ ಕರ್ಕೊಂಡೋಗಿ ಒಂದು 3 ಜನನ ಅವ್ರಿಗೆ ಜಿರ್ಲೆ ಥರ ಎರಡಿಂಗ್ ಹಾಕಿ ಮೀಸೆ ಬಿಟ್ಟು ಕ್ಲೀನ್ ಮಾಡೋ ಥರ ಮಾಡ್ತಿರ್ತಾನೆ. ಆ ವಿಡಿಯೋನ ಅಪ್ಲೋಡ್ ಮಾಡ್ತಾನೆ. ಅದಾದಮೇಲೆ ಆ ಒಂದು ಪೇಜ್ ಸುನಾಮಿ ಸುಂಟರುಗಳಿ ಬಂದರೆ ಯಾವ ರೀತಿ ಆಗುತ್ತಲ್ಲ ಆ ರೀತಿ ಇಡೀ ಇಂಡಿಯಾದಾದ್ಯಂತ, ಇಡೀ ಪ್ರಪಂಚದಾದ್ಯಂತ ವೈರಲ್ ಆಗೈತೆ. ಕ್ರಿಯೇಟ್ ಮಾಡಿದಂತಹ ಮೊದಲ ದಿನ 1 ಲಕ್ಷ ಜನ ಫಾಲೋವರ್ಸ್ ಆಗಿರ್ತಾರೆ. ಹೋಗ್ತಾ 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 ದೇವರಾಣೆಗಳು ಹೇಳ್ತೀನಿ, ಇಡೀ ಭಾರತದಲ್ಲಿ ಯಾವುದಾದ್ರೂ ಒಂದು ಪಕ್ಷ ಅತಿ ಹೆಚ್ಚು ಫಾಲೋವರ್ಸ್ಗಳನ್ನ ಹೊಂದಿದೆ ಅಂತಂದರೆ ಯಾವುದಿರಬಹುದು? ನಿಮ್ಮ ಮನಸ್ಸಲ್ಲಿ ಈಗ BJP ಇರುತ್ತೆ, ಕಾಂಗ್ರೆಸ್ ಇರುತ್ತೆ, ಇನ್ನಿತರ ಪಕ್ಷಗಳಿರ್ತವೆ. ನಥಿಂಗ್, ಬೇರೆ ಯಾವುದೂ ಇಲ್ಲ. ಇವತ್ತು ನಂಬರ್ 1ನಲ್ಲಿ ಇದೇ ಕಾಕ್ರೋಚ್ ಜನತಾ ಪಾರ್ಟಿ ಇರ್ತಕ್ಕಂಥದ್ದು. BJP ಈ ರಾಷ್ಟ್ರೀಯ ಪಕ್ಷವಾಗಿರ್ತಕ್ಕಂಥ, ಕಮಲದ ಪಕ್ಷವಾಗಿರ್ತಕ್ಕಂಥ BJP ಪ್ರೆಸೆಂಟ್ 8.8 ಮಿಲಿಯನ್ ಫಾಲೋವರ್ಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪಡ್ಕೊಂಡಿದೆ. ಕೇಂದ್ರದಲ್ಲಿ ಆಡಳಿತ ಇರತಕ್ಕಂಥ ಪಕ್ಷ ಅಂದರೆ 88 ಲಕ್ಷ ಜನ ಫಾಲೋವರ್ಸ್ಗಳನ್ನು ಇನ್ಸ್ಟಾಗ್ರಾಮ್ನಲ್ಲಿ ಪಡ್ಕೊಂಡಿದ್ರೆ, ಕಾಂಗ್ರೆಸ್ ಅತಿ ದೊಡ್ಡ 2ನೇ ಪಕ್ಷವಾಗಿದೆ. ಇನ್ಸ್ಟಾಗ್ರಾಮ್ನಲ್ಲಿ 13.3 ಮಿಲಿಯನ್ ಫಾಲೋವರ್ಸ್, ಮೋರ್ ದೆನ್ 1,33,00,000 ಜನ ಅನುಯಾಯಿಗಳನ್ನು ಹೊಂದ್ಕೊಂಡಿದೆ ಕಾಂಗ್ರೆಸ್. ಇದೆಲ್ಲಾನು ಬೀಟ್ ಮಾಡಿದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಪ್ರೆಸೆಂಟ್ ನನಗೆ ವಿಡಿಯೋ ಮಾಡ್ತಾ ಇರೋ ಟೈಮಲ್ಲಿ 15.1 ಮಿಲಿಯನ್ ಫಾಲೋವರ್ಸ್ ಆಗಿದೆ.
ಅಂದರೆ 1,51,00,000 ಜನ ಇನ್ಸ್ಟಾಗ್ರಾಮ್ನಲ್ಲಿ ಈ ಕಾಕ್ರೋಚಸ್ ಪಾರ್ಟಿಯನ್ನು ಫಾಲೋ ಮಾಡಿದ್ದಾರೆ. BJP ಅಷ್ಟು ಫಾಲೋವರ್ಸ್ನ ಸಂಪಾದನೆ ಮಾಡೋದಕ್ಕೆ 14 ವರ್ಷ ತಗೋಬೇಕಾಗಿದೆ. ಕಾಂಗ್ರೆಸ್ ಅಷ್ಟು ಫಾಲೋವರ್ಸ್ನ ಸಂಪಾದನೆ ಮಾಡೋದಕ್ಕೆ ಮೋರ್ ದೆನ್ 14ರಿಂದ 16 ವರ್ಷ 17 ವರ್ಷ ತಗೊಂಡಿದೆ. ಕಾಕ್ರೋಚ್ ಜನತಾ ಪಾರ್ಟಿ ಕೇವಲ 5 ದಿನದಲ್ಲಿ 2 ರಾಷ್ಟ್ರೀಯ ಪಕ್ಷಗಳನ್ನು ಬೀಟ್ ಮಾಡಿ ನಂಬರ್ 1 ಪ್ಲೇಸಲ್ಲಿ ಬಂದು ಕೂತೈತೆ. ಇವಾಗ ಹೇಳಿ ಈಗ. ಸೊ ಈಗ ಕಾಕ್ರೋಚ್ ಜನತಾ ಪಾರ್ಟಿ ಯಾವ ಕಾರಣಕ್ಕೆ ಹುಡ್ಕೊಳ್ತು ಅನ್ನೋಂಥದ್ದು ನಿಮ್ಗೆ ಗೊತ್ತಾಯ್ತು. ಟೀಕೆಗೆ ಹುಡ್ಕೊಂಡಂಥ ಪಕ್ಷ ಏನೇನೆಲ್ಲ ಘೋಷಣೆ ಮಾಡಿರ್ಬೋದು. ಇಷ್ಟೊಂದು ಜನ ಯೂತ್ಸ್ ಹೋಗಿ ಅದಕ್ಕೆ ಬೆಂಬಲ ಕೊಡ್ತವ್ರೆ ಅಂತಂದ್ರೆ ಅಲ್ಲಿ ಏನಾದರೂ ಇರಬೇಕು ಅಂತ ನಿಮಗೂ ಅನ್ಸುತ್ತೆ, ನನಗೂ ಅನ್ಸುತ್ತೆ. ಆ ಕಾರಣದಿಂದನೇ ಯೂತ್ ಬೆಂಬಲ ಮಾಡ್ತಿದ್ದಾರೆ ಅಂತ. ಇಲ್ಲ ಯೂತ್ಸ್ ಎಲ್ಲ ಟ್ರಿಗರ್ ಆಗಿರ್ಬೇಕು, ನಮ್ಮನ್ನ ಈ ಥರ ಅವಮಾನ ಮಾಡಿದ್ದೀರಾ ಅನ್ನೋ ಕಾರಣಕ್ಕೆ ನಾವು ಬೆಂಬಲ ಕೊಡ್ತೀವಿ ಅನ್ನೋ ಥರ ಒಂದು ಕಡೆ ಇರಬೇಕು. ಇನ್ನೊಂದಷ್ಟು ಜನ ಯೂತ್ಸ್ ಆ ಕಾಕ್ರೋಚ್ ಜನತಾ ಪಾರ್ಟಿಯ ಮ್ಯಾನಿಫೆಸ್ಟೋ ಇದೆಯಲ್ಲ, ಆ ಪ್ರಣಾಳಿಕೆಗಳಿದೆಯಲ್ಲ, ಅದಕ್ಕೂ ಮನಸ್ಸು ಹೊತ್ತಿರಬಹುದು. ಪ್ರಣಾಳಿಕೆ ಏನಿದೆ ಹಾಗಾದ್ರೆ? ಡೈರೆಕ್ಟ್ ಶೂಟ್ ಇದು ಮೊದಲನೇ ಪ್ರಣಾಳಿಕೆನೆ. ಯಾರು ಈಗ ಮುಖ್ಯ ನ್ಯಾಯಮೂರ್ತಿಗಳಿರ್ತಾರಲ್ಲ ಅವರಿಗೆ ನಿವೃತ್ತಿಯ ನಂತರ ಗೌರವಯುತವಾಗಿ ರಾಜ್ಯಸಭಾ ಸದಸ್ಯ ಸ್ಥಾನಕ್ಕೆ ಅವಕಾಶ ಇತ್ತು. ನಾವು ಅದನ್ನು ಕೊಡಲ್ಲ. ಮೊದಲನೇ ಪ್ರಣಾಳಿಕೆ ಇವ್ರದ್ದು, ಕಾಕ್ರೋಚ್ ಜನತಾ ಪಾರ್ಟಿದು ಮೊದಲನೇ ಪ್ರಣಾಳಿಕೆ. ನಾವು ಯಾವ ಕಾರಣಕ್ಕೂ ಕೊಡಲ್ಲ, ಅದನ್ನು ನಿಷೇಧ ಮಾಡ್ತೀವಿ. ಸೆಕೆಂಡ್ ಪ್ರಣಾಳಿಕೆ ಬಂದು ಈ ವೋಟರ್ ಐ ಡಿ ಮಿಸ್ ಆಗ್ಬಿಟ್ಟೈತೆ, ನಂದು ಡಿಲೀಟ್ ಆಗ್ಬಿಟ್ಟೈತೆ, ECI ತಲೆ ಕೆಡಿಸ್ಕೊಳ್ತಿಲ್ಲ, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ತಲೆ ಕೆಡಿಸ್ಕೊಳ್ತಿಲ್ಲ, ಈ ರೀತಿ ಇರುತ್ತಲ್ಲ. ನಂದು ವೋಟರ್ ಐ ಡಿ ಇಲ್ಲ, ನಂದು ವೋಟಿಂಗ್ ಬೂತಲ್ಲಿ ನನ್ನ ಹೆಸರೇ ಇಲ್ಲ, ಯಾರು ಡಿಲೀಟ್ ಮಾಡ್ಬಿಟ್ಟವ್ರು, ಈ ರೀತಿ ಆಗಿರುತ್ತಲ್ಲ, ಸಾಕಷ್ಟು ಫೇಸ್ ಮಾಡಿರ್ತಾರಲ್ಲ ಜನ. ಆ ಥರ ಏನಾದ್ರು ಆಯಿತು ಅಂತಂದರೆ ನೇರವಾಗಿ ECI ಅಧಿಕಾರಿಗಳನ್ನೇ ಜೈಲಿಗೆ ಕಳಿಸ್ತೀವಿ. ಇದು ಎರಡನೇ ಮ್ಯಾನಿಫೆಸ್ಟೋ. ಇವ್ರು ಯಾರನ್ನು ಎದುರಾಕೊಂಡವ್ರು ನೋಡಿ, ಡೈರೆಕ್ಟಾಗಿ ಚುನಾವಣಾ ಆಯೋಗನೇ ಎದುರಾಕೊಂಡವ್ರೆ ಎರಡನೇ ಪ್ರಣಾಳಿಕೆಯಲ್ಲಿ. ಮೂರನೇ ಪ್ರಣಾಳಿಕೆ ಬಂದು ಪ್ರೆಸೆಂಟ್ ಈಗ 33% ಇರ್ತಕ್ಕಂಥ ಮೀಸಲಾತಿ ಯಾರಿಗೆ? ಮಹಿಳೆಯರಿಗೆ ಸಂಸತ್ನಲ್ಲಿ. ಅದನ್ನು 50% ನಿಲ್ಲಿಸ್ತೀವಿ. 50-50 ಆಗಬೇಕು, ಈಕ್ವಲ್ ಆಗಬೇಕು. ಸಂಸತ್ನಲ್ಲಿ ಮಹಿಳೆಯರು ಕೂಡ ಅರ್ಧ ಜನ ಇರಬೇಕು. ಇದು ಮೂರನೇ ಪ್ರಣಾಳಿಕೆ. ಅದಕ್ಕೆ ಹೆಣ್ಮಕ್ಳು ಜಾಸ್ತಿ ಫಾಲೋ ಮಾಡ್ತಾರೆ. ನಾಲ್ಕನೇ ಪ್ರಣಾಳಿಕೆ ಬಂದು ಡೈರೆಕ್ಟ್ ಶಾರ್ಟು, ಎಲ್ಲರಿಗೂ ಸುತ್ಕೊಂಡಂಗಿಲ್ಲ ಇಡೀ ಇಂಡಿಯಾದ ಎಲ್ಲ ಮಾಧ್ಯಮಗಳಿಗೆ. ಅದರಲ್ಲೂ ಸ್ಪೆಷಲಿ ಮೆನ್ಷನ್ ಮಾಡಿದ್ದಾರೆ ಅವ್ರ ಪ್ರಣಾಳಿಕೆಯಲ್ಲಿ, ಗೋಧಿ ಮೀಡಿಯಾ ಅಂತ. ಈ ಗೋಧಿ ಮೀಡಿಯಾ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡ್ತೀವಿ, ಲೈಸೆನ್ಸ್ ಅನ್ನು ಕ್ಯಾನ್ಸಲ್ ಮಾಡ್ತೀವಿ. ಜೊತೆಗೆ ಸ್ವತಂತ್ರ ಮಾಧ್ಯಮಗಳಿರ್ತಾವಲ್ಲ, ಸತ್ಯವನ್ನ ಹೇಳುವಂತ ಮಾಧ್ಯಮಗಳು, ಅದಕ್ಕೆ ನಾವು ಉತ್ತೇಜನವನ್ನು ಕೊಡ್ತೀವಿ. ಜೊತೆಗೆ ಗೋಧಿ ಮೀಡಿಯಾದ ಆಂಕರ್ಗಳಿದಾರಲ್ಲ, ನಿರೂಪಕರಿದಾರಲ್ಲ, ಗೋಧಿ ಮೀಡಿಯಾದಿಂದ ವರ್ಕ್ ಮಾಡೋರು ಇದಾರಲ್ಲ, ಅಂದ್ರೆ ಸಣ್ಣ ಪುಟ್ಟ ಎಂಪ್ಲಾಯ್ಗಳನ್ನ ಹೇಳ್ತಿರೋದನ್ನು, ಆ ಮಾಧ್ಯಮಕ್ಕೆ ಸಂಬಂಧಪಟ್ಟಂಗೆ ಸ್ವಲ್ಪ ಪವರ್ಫುಲ್ ಪರ್ಸನ್ ಇರ್ತಾರಲ್ಲ, ಅವ್ರ ಬ್ಯಾಂಕ್ ಸ್ಟೇಟ್ಮೆಂಟ್ಗಳನ್ನು ಇನ್ವೆಸ್ಟಿಗೇಟ್ ಮಾಡೋ ಥರ ಆದೇಶ ಕೊಡ್ತೀವಿ ನಾವು ಗೆದ್ರೆ. ಇದು ಇವರ ಮ್ಯಾನಿಫೆಸ್ಟೋ. ಸೊ ಇದಿಷ್ಟು ಅಂಶಗಳನ್ನು ಮೆನ್ಷನ್ ಮಾಡೋದ್ರ ಜೊತೆಗೆ ಪ್ರಣಾಳಿಕೆಗಳನ್ನು ಅನೌನ್ಸ್ ಮಾಡಿ, ಜಿರ್ಲೆ ರೂಪದಲ್ಲಿ ಒಂದು ಪೇಜ್ನ ಕ್ರಿಯೇಟ್ ಮಾಡಿ, ಒಂದು ಫೋಟೋ ಕ್ರಿಯೇಟ್ ಮಾಡಿ, ಸಟ್ಟೈರ್ ಆಗಿ ಅಂದರೆ ವಿಡಂಬನಾತ್ಮಕವಾಗಿ, ವ್ಯಂಗ್ಯವಾಗಿ ಆ ಪೊಲಿಟಿಕಲ್ ಪಾರ್ಟಿಯನ್ನು, ಒಂದು ವೇದಿಕೆಯನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಪುಣೆ ಮೂಲದ ಅಭಿಜಿತ್ ದಿಪ್ಕೆ ಅನ್ನುವಂಥ ಯುವಕ ಲಾಂಚ್ ಮಾಡ್ತಾನೆ. ಅದಕ್ಕೆ ಇವತ್ತು ಏನಿಲ್ಲ ಅಂತಂದ್ರೂ ಸಾಗರದಷ್ಟು, ಸಮುದ್ರದಷ್ಟು ಯುವಕರು ಸೇರ್ತಾ ಇದ್ದಾರೆ. ಹೋಗಿ ಸೆಕೆಂಡ್ಗೆ ಏನಿಲ್ಲ ಅಂತಂದ್ರೂ 1000 ಜನ ಸೇರ್ತಾರೆ. ಒಂದು ಸೆಕೆಂಡ್ಗೆ, ಒಂದು ನಿಮಿಷಕ್ಕೆ ಎಷ್ಟಾಯಿತು? 60,000 ಆಯಿತು. ಒಂದು 4-5 ನಿಮಿಷ ಬಿಡ್ಕೊಂಡು ಹಿಂಗೆ ರಿಫ್ರೆಶ್ ಮಾಡಿದ್ರೆ ಸಾಕು, 1 ಲಕ್ಷ ಜನ ಫಾಲೋವರ್ಸ್ ಬರ್ತಾರೆ. ಲಿಟ್ರಲಿ ಐ ಆಮ್ ಶಾಕ್. ಸೀರಿಯಸ್ಲಿ ನಾನಂತೂ ಇದು ಫಸ್ಟ್ ಟೈಮ್ ನೋಡಿದ್ದು. ನಾನು ನಮ್ಮ ಇಂಡಿಯಾದಲ್ಲಿ ಇಂಥದ್ದೊಂದು ಚಳುವಳಿಯನ್ನು ಫಸ್ಟ್ ಟೈಮ್ ನೋಡಿದ್ದು. ಸೊ ಈಗ ಏನೇನೆಲ್ಲ ಫೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀನಿ ಈಗ. ಸೊ ಈ ಅಭಿಜಿತ್ ದಿಪ್ಕೆ ಅಂದರೆ ಈ ಫೌಂಡರು, ಈ ಕಾಕ್ರೋಚ್ ಜನತಾ ಪಾರ್ಟಿ ಫೌಂಡರು ನೇರವಾಗಿ BJPನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗೋಯ್ತು. ಸೊ ಯಾಕೆ ಅಂತಂದರೆ ಈ ಕಮಲದ ಒಂದು ಚಿತ್ರವನ್ನು ಕ್ರಿಯೇಟ್ ಮಾಡಿಕೊಂಡು ಈ ಜಿರ್ಲೆ ಹೋಗಿ, ಅಂದರೆ ಇವ್ರ ಪಕ್ಷದ ಸಿಂಬಲ್ ಇದೆಯಲ್ಲ ಜಿರ್ಲೆ, ಅದು ಹೋಗಿ ಕಮಲದ ಎಲೆಗಳನ್ನ ತಿಂದಾಕ್ಬಿಡ್ತೈತೆ. ಆ ಥರದ್ದೊಂದು ವ್ಯಂಗ್ಯ ಚಿತ್ರವನ್ನು ಕ್ರಿಯೇಟ್ ಮಾಡಿ ಈ ಕಾಕ್ರೋಚ್ ಜನತಾ ಪಾರ್ಟಿ ಸೋಷಿಯಲ್ ಮೀಡಿಯಾ ಪೇಜಲ್ಲಿ ಹಾಕಿರ್ತಾರೆ. ಅದರಲ್ಲಿ ಟ್ವಿಟ್ಟರ್ ಕೂಡ ಒಂದು. ಟ್ವಿಟ್ಟರಲ್ಲಿ 200K ಫಾಲೋವರ್ಸ್ ಬಂದಿರ್ತಾರೆ ಪೇಜ್ಗೆ. ಸೊ ಏನಾಯ್ತು ಏನೋ ಗೊತ್ತಿಲ್ಲ, ಬೆಳಗಿನ ಜಾವ ಟ್ವಿಟ್ಟರ್ ಅಕೌಂಟ್ ಡಮಾರ್ ಸಸ್ಪೆಂಡ್ ಆಗೋಗಿದೆ. ಸೊ ಅದಾದಮೇಲೆ ಮತ್ತೆ ಇನ್ನೊಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ದಾರೆ. ಅದಕ್ಕೆ 25-30 ಜನ ಆಲ್ರೆಡಿ ಫಾಲೋವರ್ಸ್ ಬಂದವ್ರೆ ಒಂದು ದಿನದಲ್ಲಿ ಟ್ವಿಟ್ಟರಲ್ಲಿ. ಈ ಕಡೆ ಇನ್ಸ್ಟಾಗ್ರಾಮ್ ಅಂತೂ ಸುನಾಮಿ ಥರ ಹೋಗ್ತೈತೆ. ಅದೊಂದು ತಡೆದು ನಿಲ್ಸಕ್ಕಂತೂ ಆಗ್ತಿಲ್ಲ. BJP ಇತ್ತು, BJP ಆದ್ಮೇಲೆ ಕಾಂಗ್ರೆಸ್ ಇತ್ತು ಟಾಪ್ ಅಂತ ಬಂದರೆ, ಅವೆರಡನ್ನು ಬೀಟ್ ಮಾಡ್ಕೊಂಡೀಗ ನಂಬರ್ 1 ಸಾಮಾಜಿಕ ಜಾಲತಾಣದ ಒಂದು ರಾಜಕೀಯ ಪಕ್ಷದ ವೇದಿಕೆಯಾಗಿ ನಿಂತಿದೆ. ಸೊ ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಜಸ್ಟ್ ಒಂದು ವೇದಿಕೆ ಆಗದೆ ಅದೊಂದು ಮುಂದೆ ಬರ್ತಕ್ಕಂಥ ರಾಜಕೀಯ ಪಕ್ಷವಾಗಿ ಅಲ್ಲಿ ಯಾರ್ಯಾರು ಹೋಗಿ ಫಾಲೋ ಮಾಡಿದ್ದಾರೆ ಅವರೆಲ್ಲ ನಿಜವಾಗ್ಲೂ ವೋಟರ್ ಐಡಿಗಳು ಇಟ್ಕೊಂಡಂಥ ಯುವಕರಾಗಿದ್ಕೊಂಡು ಈ ರೀತಿ ಬರ್ತಕ್ಕಂಥ ಒಂದಷ್ಟು ಯುವಕರನ್ನು ಬೆಂಬಲಿಸಿದ್ರೆ ಈ ದೇಶ ಯಾವ ಕಾರಣಕ್ಕೂ ಹಿಂಗೆ ಉಳಿಯಲ್ಲ, ಬದಲಾಗುತ್ತೆ. ಚೇಂಜಸ್ ಬೇಕು ಅಂತ ಎಷ್ಟೋ ಜನ ಯುವಕರು ಹೋಗಿ ಕಾಕ್ರೋಚ್ ಜನತಾ ಪಾರ್ಟಿಯನ್ನು ಫಾಲೋ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವರು ವ್ಯಂಗ್ಯವಾಗಿ ಮಾಡ್ತಿದ್ದಾರೆ. ಅಂದರೆ ನಮ್ಮನ್ನು ಟೀಕ್ಸಿದಿರಲ್ವ, ನಾವು ಇಂಥದಕ್ಕೆ ಸಪೋರ್ಟ್ ಮಾಡ್ತೀವಿ ಹೋಗಿ ಅನ್ನೋ ಥರ. ನಮಗೆ ಕಾಂಗ್ರೆಸ್ಸು ಬೇಡ, BJPನೂ ಬೇಡ, AAPನೂ ಬೇಡ, ಯಾವುದು ಬೇಡ,
ನಾವು ಕಾಕ್ರೋಚ್ ಜನತಾ ಪಾರ್ಟಿ ಸೇರ್ಕೊಳ್ತೀವಿ. ನಾವು ಜಿರ್ಲೆಗಳು, ವೇಸ್ಟ್ ತಿನ್ನೋರು, ವೇಸ್ಟ್ ಬಾಡಿಗಳು, ಮನೆ ಕೂತಿರ್ತಕ್ಕಂಥ ಅನ್ಎಂಪ್ಲಾಯ್ಮೆಂಟ್ಗಳು, ನಾವು ನಿರುದ್ಯೋಗಿಗಳು, ನಾವು ಕಾಕ್ರೋಚ್ ಜನತಾ ಪಾರ್ಟಿ ಸೇರ್ತೀವಿ ಅನ್ನೋ ಥರ ವ್ಯಂಗ್ಯವಾಗಿ ಸೇರ್ಕೊಂಡಿರ್ತಕ್ಕಂಥ ಒಂದು ಪಕ್ಷ CJP, ಕಾಕ್ರೋಚ್ ಜನತಾ ಪಾರ್ಟಿ. ಯಾರಾಗಾದ್ರಿ ಅಭಿಜಿತ್ ದಿಪ್ಕೆ ಅಂತ ನಿಮ್ಗೊಂದು ಕ್ವಶನ್ ಇರುತ್ತೆ. ಮಹಾರಾಷ್ಟ್ರ ಮೂಲದ ಪುಣೆಯ 30 ವರ್ಷದ ಯುವಕ, ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಆಕ್ಟಿವ್ ಆಗಿದ್ದಂಥ ಹುಡುಗ, ಒಂದಷ್ಟು ಡಿಗ್ರಿಗಳನ್ನು, ಸ್ನಾತಕೋತ್ತರ ಪದವಿಯನ್ನು ಪಡೆದಿರ್ತಕ್ಕಂಥ ಯುವಕ. AAP ಆಮ್ ಆದ್ಮಿ ಪಾರ್ಟಿಯಲ್ಲಿ 2020-23 ಅವಧಿಯಲ್ಲಿ, ಈ 3 ವರ್ಷದ ಗ್ಯಾಪಲ್ಲಿ ಸೋಷಿಯಲ್ ಮೀಡಿಯಾ ಪೇಜನ್ನು, ಆ ಸೋಷಿಯಲ್ ಮೀಡಿಯಾ ವಿಂಗ್ ಇರುತ್ತಲ್ಲ, ಆ ಪೇಜ್ನ ಹ್ಯಾಂಡ್ಲು ಮಾಡ್ತಿದ್ದಂಥ ಹುಡುಗ. ಅದರಲ್ಲಿ ಏನು ಮಾಡ್ತಿದ್ದ ಅಂತಂದರೆ, ಈ ವ್ಯಂಗ್ಯ ಚಿತ್ರಗಳನ್ನು ಕ್ರಿಯೇಟ್ ಮಾಡುವಂಥದ್ದು, ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವಂಥದ್ದು. ಮಾಮೂಲಿ ಯಾವುದಾದ್ರು ಪೊಲಿಟಿಕಲ್ ನಾಯಕ ಕೊಟ್ಟಂಥ ಸ್ಟೇಟ್ಮೆಂಟ್ಗಳನ್ನು ವ್ಯಂಗ್ಯವಾಗಿ ಅದನ್ನು ಒಂಥರ ಗೊಂಬೆ ಥರ ಆನಿಮೇಟ್ ಮಾಡಿ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿದ್ದಂಥ, ಕ್ರಿಯೇಟ್ ಮಾಡ್ತಿದ್ದಂಥ, ಕೆಲಸ ಮಾಡ್ತಿದ್ದಂಥ ಹುಡುಗ ಈ ಅಭಿಜಿತ್ ದಿಪ್ಕೆ ಅನ್ನೋಂಥವ್ರು. ಈಗ ಅದನ್ನು ಬಿಟ್ಬಿಟ್ಟು ಈಗ ಸಪ್ರೇಟಾಗಿ ಇದನ್ನು ಕ್ರಿಯೇಟ್ ಮಾಡಿದ್ದಾರೆ. ಬಹುಶಃ AAPಲಿ ಕೆಲಸ ಮಾಡ್ತಿದ್ರಲ್ಲ ಅರವಿಂದ್ ಕೇಜ್ರಿವಾಲ್ ಅವ್ರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅವಕಾಶ ಸಿಕ್ಕಿತ್ತೋ ಇಲ್ವೋ ಗೊತ್ತಿಲ್ಲ. ಬಟ್ ಇವತ್ತು ಅರವಿಂದ್ ಕೇಜ್ರಿವಾಲ್ಗೂ ತಲುಪಿದ್ದಾನೆ ಮನುಷ್ಯ, ನರೇಂದ್ರ ಮೋದಿಯವ್ರಿಗೂ ತಲುಪಿದ್ದಾನೆ, ರಾಹುಲ್ ಗಾಂಧಿಯವ್ರಿಗೂ ತಲುಪಿದ್ದಾನೆ, ಎಲ್ಲದಕ್ಕಿಂತ ಹೆಚ್ಚಾಗಿ ಜಸ್ಟಿಸ್ಗೂ ಕೂಡ, ಅಂದರೆ ಜಡ್ಜ್ಗೂ ಕೂಡ ತಲುಪಿದ್ದಾನೆ. ಜಡ್ಜು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದಾದಮೇಲೆ ಬಂದ್ಬಿಟ್ಟು, ನಾನು ಆ ರೀತಿ ಹೇಳಿಲ್ಲ, ನಾನು ನನ್ನ ದೇಶದ ಯುವಕರನ್ನ ನಾನು ಗೌರವಿಸ್ತೀನಿ, ನನಗೆ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ, ನಾನು ಹೇಳಿದ್ದು ನಕಲಿ ಡಿಗ್ರಿಗಳನ್ನು ಪಡ್ಕೊಂಡು, ಬೋಗಸ್ ಪದವಿಗಳನ್ನು ಪಡ್ಕೊಂಡು ಮಾಡ್ತಿರ್ತಾರಲ್ಲ ಅಂಥವ್ರಿಗೆ ಅಷ್ಟೇ ಹೇಳಿರೋದು ನಾನು ಅಂತ ಸೂರ್ಯಕಾಂತ್ ಸರ್ ಬಾಯ್ಬಿಟ್ಟಿದ್ದಾರೆ. ಸೊ ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಂತ್ಕೊಳುತ್ತೆ ಅಂತ. ಬಟ್ ಈ ವ್ಯಕ್ತಿ ಕೊಟ್ಟಿರ್ತಕ್ಕಂಥ ಪ್ರಣಾಳಿಕೆಯಲ್ಲಿ ಮೊದಲನೇ ಪ್ರಣಾಳಿಕೆನ ಮುಖ್ಯ ನ್ಯಾಯಮೂರ್ತಿಗಳಿಗೆ ಸಿಕ್ತಿತ್ತಲ್ಲ ರಾಜ್ಯಸಭಾ ಸದಸ್ಯ ಸ್ಥಾನ ನಿವೃತ್ತಿ ನಂತರ, ನಾವು ಅದನ್ನು ನಿಷೇಧ ಮಾಡ್ತೀವಿ ಅಂತ ಡೈರೆಕ್ಟ್ ಕೌಂಟ್ರ್ ಕೊಟ್ಟಿರ್ತಕ್ಕಂಥದ್ದು ಮಾತ್ರ ಮೆಚ್ಚಬೇಕು ಅವ್ನ ಧೈರ್ಯಕ್ಕೆ. ಒಟ್ಟಾರೆಯಾಗಿ ನೀವೆಲ್ಲ ಬಹುಶಃ ನೋಡಿರ್ತೀರಿ, ಅದ್ರಲ್ಲಿ ನೀವು ಒಂದಷ್ಟು ಜನ ಫಾಲೋ ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ ಎಲ್ಲಿಗೆ ಹೋಗಿ ನಿಂತ್ಕೊಳ್ಳುತ್ತೆ ಅಂತ. ಇದನ್ನು ಯಾರು ಹೆಂಗೆ ಬಳಸ್ಕೊಳ್ತಾರೆ ಅನ್ನೋದು ಗೊತ್ತಿಲ್ಲ. ಯಾವುದಾದ್ರೂ ದೊಡ್ಡ ಪಕ್ಷ ಅಥವಾ ದೊಡ್ಡ ಉದ್ಯಮಿಗಳು ಇದಕ್ಕೆ ಬಂದು ಕೈ ಜೋಡಿಸ್ತಾರ ಗೊತ್ತಿಲ್ಲ. ಅದರಲ್ಲಿ ಪರ್ಫೆಕ್ಟಾಗಿ ಮೆನ್ಷನ್ ಮಾಡಿ ಹೇಳಿದ್ದಾನೆ ಅವನು, ಅದಾನಿ ಮತ್ತು ಅಂಬಾನಿ ಹಿಡಿತದಲ್ಲಿರ್ತಕ್ಕಂಥ, ಒಡೆತನದಲ್ಲಿರ್ತಕ್ಕಂಥ ಗೋಧಿ ಮೀಡಿಯಾನ ಬ್ಯಾನ್ ಮಾಡ್ತೀನಿ ಅಂತ. ಒಂದಷ್ಟು ಜನ ಈಗಲಾದ್ರೂ ಅರ್ಥಕೊಂಡ್ರೆ ಓಕೆ, ಬಟ್ ನಮ್ಮ ಜನ ಬದಲಾಗ್ತಿದ್ದಾರೆ ಅಂತ ಅನ್ನಿಸ್ತಾ ಇದೆ ಸೀರಿಯಸ್ಲಿ. ನೋಡೋಣ, ಯುವಕರು ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಆಗುತ್ತೆ. ಈ ದೇಶದ ಶಕ್ತಿನೇ ಯುವಕರು. ಅಷ್ಟೊಂದು ಜನ ಫಾಲೋ ಮಾಡಿದ್ದಾರೆ, ಬಟ್ ಅದ್ರಲ್ಲಿ ಎಷ್ಟು ಜನಕ್ಕೆ ವೋಟ್ ರೆಡಿ ಐತೆ ಗೊತ್ತಿಲ್ಲ, ಎಷ್ಟು ಜನ ಈ ಇಂಡಿಯಾದವ್ರು ಅಂತ ಗೊತ್ತಿಲ್ಲ, ಹೊರಗಿನವರು ಇರ್ಬೋದು. ಏನಾದರೂ ಆಗಲಿ, ಭಾರತದ ಒಂದು ಸೋಷಿಯಲ್ ಮೀಡಿಯಾ ಪೇಜ್ಗೆ ಇಷ್ಟೊಂದು ಅಪಾರ ಮಟ್ಟದ ಬೆಂಬಲ, ಇಷ್ಟೊಂದು ಪ್ರೀತಿ, ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಮೆರೆಸುವಂಥ ಶಕ್ತಿ ಫಸ್ಟ್ ಟೈಮ್ ನೋಡಿದ್ದು ನಾನು. ಅದನ್ನು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.